ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಾವುದೂ ಇಲ್ಲ. ಈ ಮಾತು ಯಾವ ರೀತಿಯಾಗಿ ತೆಗೆದುಕೊಳ್ಳಿದೆ ಅಂದ್ರೆ ಈಗ ದರ್ಶನ್ ಅವರ ಅಭಿಮಾನಿಗಳನ್ನ ಕೆರಳಿಸುವಂತೆ ಕೂಡ ಮಾಡಿದೆ. ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದಷ್ಟು ಆಕ್ರೋಶ ಬರುವಂತೆ ಮಾಡಿದೆ. ದರ್ಶನ್ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟರು ಅನ್ನೋದು ಆ ಥರದ್ದು ಏನಾರು ಇದೆಯಾ? ನೋಡ್ರಿ, ಆ ಥರದ್ದು ಯಾವುದೂ ವಿಷಯ ಇಲ್ಲ. ಈಗ ಅಂಥ ಸಬ್ಜೆಕ್ಟ್ನು ಅಂಥ ಸಂದರ್ಭನೂ ಇಲ್ಲ. ಇರ್ಲಾರ್ದ ಸಂದರ್ಭದಲ್ಲಿ ಅವ್ರ ವಿರುದ್ಧ ಯಾಕೆ ಇವರು ಹೇಳಿಕೆ ಕೊಡೋಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ, ಯಾರಿಗೆ ಮುಟ್ಟಬೇಕಂತ ಅವ್ರಿಗೆ ಮುಟ್ಟು ಅಂತಂದರೆ ಈ ಪೈರಸಿ ಯಾರು ಕುಂತು ಮಾಡ್ತಾರೆ. ಈಗ ನಾವು ಅಣ್ಣಗಂದೀವಿ, ಇಷ್ಟು ದಿನ ಸೈಲೆಂಟ್ ಆಗಿರೋದೇ ಪ್ರಾಬ್ಲಮ್ ಆಗಿತ್ತು. ಈಗ ಅದೇ ಪೈಲ್ವಾನ್ ಬಂದಂಥ ಸಂದರ್ಭದಲ್ಲಿ ಪೈರಸಿ ಎಷ್ಟೊಂದು ಕಾಟ ಕೊಡ್ತಾನೋ ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರೊಡ್ಯೂಸರ್ ಬಂದು ಪಾಪ ಕಣ್ಣೀರು ಹಾಕೋಂಥ ಪರಿಸ್ಥಿತಿನೂ ಬಂತು. ಆದರೂ ಅಭಿಮಾನಿಗಳು ಎಲ್ಲರೂ ನಿಂತರು, ಕರ್ನಾಟಕ ಜನತೆ ನಿಂತರು, ಆ ಫಿಲಿಮ್ನ ಗೆಲ್ಸಂತ ಒಂದು ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕಾನೂನಿನ ಹೋರಾಟ ಮಾಡಿ ಆ ಪೈರಸಿ ಮಾಡಿದಂಥವ್ರಿಗೆ ಒಂದು ಗತಿ ಕಾಣಿಸ್ಬಿಟ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಹಂಗಾಗಿ ಈ ಮೇಲೆ ಯಾರು ಪೈರಸಿ ಮಾಡ್ತಾರೆ, ಯಾರು ಈ ಥರ ಸುಳ್ಳು ಸುದ್ದಿ ಹಬ್ಸ್ತಾರೆ ಅಂಥವ್ರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಸೈಲೆಂಟಾಗಿ ಕುಂದ್ರಬಾರ್ದನ್ನ ಲೆಕ್ಕದಲ್ಲೇ ಹೇಳಿಕೆ ಕೊಟ್ಟಿರೋದು ಹೊರತಾಗಿ ಬೇರೆ ಯಾವ ಥರನಲ್ಲ. ನೀವು ಒಂದು ಆ ವೇದಿಕೆಯಲ್ಲಿ ಇನ್ನೊಂದು ಮಾತು ಹೇಳಿದ್ರಿ, ಸುದೀಪ್ ಅವರ ಅಭಿಮಾನಿಗಳು ಕಾಂಜಿ ಪಿಂಜಿ ಅಲ್ಲ ಅಂತೇಳಿ. ಯಾಕೆ ಅಷ್ಟು ಆಕ್ರೋಶದ ಮಾತುಗಳು ಅಂತೇಳಿ? ಈಗ ಯಾರಾದರೂ ಅಭಿಮಾನಿಗಳು ಅವ್ರ ವಿರುದ್ಧನೇ ಮಾತಾಡ್ತಾರೇನ್ರಿ? ಈಗ ಇವತ್ತು ಸ್ಟೇಜ್ ಹೊಡಿತಿರೋಂಥ ಫೋಟೋಗಳ್ನ ಹಾಕ್ಯಂದು ನಾಳೆ ಕೆಲವೊಂದು ಜನ ನಾಳೆ ಅಂದರೆ ಇನ್ನು ಹಿಂದಿನ ದಿನದ ಫೋಟೋ ನೆಕ್ಸ್ಟ್ ಡೇ ಹಾಕ್ತಾರೆ, ಹಾಕಿ ಸ್ಟೇಜಿಗೆ ಬರ್ತಿಲ್ಲ. ಮತ್ತು ಸುದೀಪ್ ಅಣ್ಣ ನಿಮಗೆಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಮನವಿ ಮಾಡ್ತಿದ್ದಾರೆ, ಸುದೀಪ್ ಬಾಸ್ ಅವ್ರು ಮನವಿ ಮಾಡ್ತಿದ್ದಾರೆ, ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಗಲಾಟೆಗಂತ ಸಂಭವ ಇದಕ್ಕೋಸ್ಕರ ನೀವು ಯಾರೂ ಬರಬಾರ್ಡ್ರಿ ಫ್ಯಾನ್ಸ್ ಅಂತೇಳಿ ಕೆಲವೊಂದು ಸುದೀಪ್ ಅಣ್ಣನ ಅಭಿಮಾನಿಗಳು ಅಂತೇಳಿ ಸಂಘ ಅದು ಪೇಜ್ ಓಪನ್ ಮಾಡಿ ಅವರು ಪೋಸ್ಟ್ ಹಾಕಿದರು. ಆ ಪೋಸ್ಟ್ಗಳು ಅಂಥವ್ರು ಸುದೀಪ್ ಅಣ್ಣನ ಅಭಿಮಾನಿಗಳಲ್ಲ. ಹಂಗೆ ಕಾಂಜಿ ಪಿಂಜಿ ಪೋಸ್ಟ್ ಹಾಕಂಥವ್ರು ಸುದೀಪ್ ಅಣ್ಣನ ಅಭಿಮಾನಿಗಳಲ್ಲ. ಅವ್ರು ಕ್ಲಾಸ್ ಆಗಿದ್ದಾರೆ, ಮಾಸ್ ಆಗಿ ಅಣ್ಣನ ಜೊತೆಗೆ ನಿಂತಿದ್ದಾರೆ. ಹಂಗಾಗಿ ಅಂಥವ್ರಿಗೆ ನಾವು ಎಚ್ಚರಿಕೆ ಕೊಟ್ಟಿರೋಂಥದ್ದು. ಯಾಕಂತಂದರೆ ಇವತ್ತು ಈಗ ನಮ್ಮ ಅಭಿಮಾನಿಗಳು ಅಂತೇಳಿ ಸುಳ್ಳು ಸುದ್ದಿ ಹಡ್ಸೋಂಥ ಕೆಲಸವನ್ನು ಮಾಡೋದು ಸರಿಯಲ್ಲ. ಅದು ಆ ಥರದ್ದು ಕೆಲವೊಂದು ಪೋಸ್ಟ್ಗಳು ಬಂದು ಅದು ಅಣ್ಣನ ಗಮನಕ್ಕೂ ಇದೆ, ಎಲ್ಲರ ಗಮನಕ್ಕೂ ಇದೆ. ಇಂಥವ್ರ ವಿರುದ್ಧ ನಾವು ಮಾತಾಡಿದ ಹೊರತಾಗಿ ಬೇರೆ ಯಾರ ವಿರುದ್ಧನೂ ಮಾತಾಡೋಕ್ಕೂ ಇಲ್ಲ, ಬೇರೆ ಯಾವುದೂ ಇಲ್ಲ. ಈ ಮಾತು ಯಾವ ರೀತಿಯಾಗಿ ತೆಗೆದುಕೊಳ್ಳಿದೆ ಅಂದ್ರೆ ಈಗ ದರ್ಶನ್ ಅವರ ಅಭಿಮಾನಿಗಳನ್ನ ಕೆರಳಿಸುವಂತೆ ಕೂಡ ಮಾಡಿದೆ. ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದಷ್ಟು ಆಕ್ರೋಶ ಬರುವಂತೆ ಮಾಡಿದೆ. ದರ್ಶನ್ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟರು ಅನ್ನೋದು ಆ ಥರದ್ದು ಏನಾರು ಇದೆಯಾ? ನೋಡ್ರಿ, ಆ ಥರದ್ದು ಯಾವುದೂ ವಿಷಯ ಇಲ್ಲ. ಈಗ ಅಂಥ ಸಬ್ಜೆಕ್ಟ್ನು ಅಂಥ ಸಂದರ್ಭನೂ ಇಲ್ಲ. ಇರ್ಲಾರ್ದ ಸಂದರ್ಭದಲ್ಲಿ ಅವ್ರ ವಿರುದ್ಧ ಯಾಕೆ ಇವರು ಹೇಳಿಕೆ ಕೊಡೋಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ, ಯಾರಿಗೆ ಮುಟ್ಟಬೇಕಂತ ಅವ್ರಿಗೆ ಮುಟ್ಟು ಅಂತಂದರೆ ಈ ಪೈರಸಿ ಯಾರು ಕುಂತು ಮಾಡ್ತಾರೆ. ಈಗ ನಾವು ಅಣ್ಣಗಂದೀವಿ, ಇಷ್ಟು ದಿನ ಸೈಲೆಂಟ್ ಆಗಿರೋದೇ ಪ್ರಾಬ್ಲಮ್ ಆಗಿತ್ತು. ಈಗ ಅದೇ ಪೈಲ್ವಾನ್ ಬಂದಂಥ ಸಂದರ್ಭದಲ್ಲಿ ಪೈರಸಿ ಎಷ್ಟೊಂದು ಕಾಟ ಕೊಡ್ತಾನೋ ನಿಮಗೆಲ್ಲರಿಗೂ ಗೊತ್ತಿದೆ. ಪ್ರೊಡ್ಯೂಸರ್ ಬಂದು ಪಾಪ ಕಣ್ಣೀರು ಹಾಕೋಂಥ ಪರಿಸ್ಥಿತಿನೂ ಬಂತು. ಆದರೂ ಅಭಿಮಾನಿಗಳು ಎಲ್ಲರೂ ನಿಂತರು, ಕರ್ನಾಟಕ ಜನತೆ ನಿಂತರು, ಆ ಫಿಲಿಮ್ನ ಗೆಲ್ಸಂತ ಒಂದು ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕಾನೂನಿನ ಹೋರಾಟ ಮಾಡಿ ಆ ಪೈರಸಿ ಮಾಡಿದಂಥವ್ರಿಗೆ ಒಂದು ಗತಿ ಕಾಣಿಸ್ಬಿಟ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಹಂಗಾಗಿ ಈ ಮೇಲೆ ಯಾರು ಪೈರಸಿ ಮಾಡ್ತಾರೆ, ಯಾರು ಈ ಥರ ಸುಳ್ಳು ಸುದ್ದಿ ಹಬ್ಸ್ತಾರೆ ಅಂಥವ್ರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಸೈಲೆಂಟಾಗಿ ಕುಂದ್ರಬಾರ್ದನ್ನ ಲೆಕ್ಕದಲ್ಲೇ ಹೇಳಿಕೆ ಕೊಟ್ಟಿರೋದು ಹೊರತಾಗಿ ಬೇರೆ ಯಾವ ಥರನಲ್ಲ. ನೀವು ಒಂದು ಆ ವೇದಿಕೆಯಲ್ಲಿ ಇನ್ನೊಂದು ಮಾತು ಹೇಳಿದ್ರಿ, ಸುದೀಪ್ ಅವರ ಅಭಿಮಾನಿಗಳು ಕಾಂಜಿ ಪಿಂಜಿ ಅಲ್ಲ ಅಂತೇಳಿ. ಯಾಕೆ ಅಷ್ಟು ಆಕ್ರೋಶದ ಮಾತುಗಳು ಅಂತೇಳಿ? ಈಗ ಯಾರಾದರೂ ಅಭಿಮಾನಿಗಳು ಅವ್ರ ವಿರುದ್ಧನೇ ಮಾತಾಡ್ತಾರೇನ್ರಿ? ಈಗ ಇವತ್ತು ಸ್ಟೇಜ್ ಹೊಡಿತಿರೋಂಥ ಫೋಟೋಗಳ್ನ ಹಾಕ್ಯಂದು ನಾಳೆ ಕೆಲವೊಂದು ಜನ ನಾಳೆ ಅಂದರೆ ಇನ್ನು ಹಿಂದಿನ ದಿನದ ಫೋಟೋ ನೆಕ್ಸ್ಟ್ ಡೇ ಹಾಕ್ತಾರೆ, ಹಾಕಿ ಸ್ಟೇಜಿಗೆ ಬರ್ತಿಲ್ಲ. ಮತ್ತು ಸುದೀಪ್ ಅಣ್ಣ ನಿಮಗೆಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಮನವಿ ಮಾಡ್ತಿದ್ದಾರೆ, ಸುದೀಪ್ ಬಾಸ್ ಅವ್ರು ಮನವಿ ಮಾಡ್ತಿದ್ದಾರೆ, ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ಗಲಾಟೆಗಂತ ಸಂಭವ ಇದಕ್ಕೋಸ್ಕರ ನೀವು ಯಾರೂ ಬರಬಾರ್ಡ್ರಿ ಫ್ಯಾನ್ಸ್ ಅಂತೇಳಿ ಕೆಲವೊಂದು ಸುದೀಪ್ ಅಣ್ಣನ ಅಭಿಮಾನಿಗಳು ಅಂತೇಳಿ ಸಂಘ ಅದು ಪೇಜ್ ಓಪನ್ ಮಾಡಿ ಅವರು ಪೋಸ್ಟ್ ಹಾಕಿದರು. ಆ ಪೋಸ್ಟ್ಗಳು ಅಂಥವ್ರು ಸುದೀಪ್ ಅಣ್ಣನ ಅಭಿಮಾನಿಗಳಲ್ಲ. ಹಂಗೆ ಕಾಂಜಿ ಪಿಂಜಿ ಪೋಸ್ಟ್ ಹಾಕಂಥವ್ರು ಸುದೀಪ್ ಅಣ್ಣನ ಅಭಿಮಾನಿಗಳಲ್ಲ. ಅವ್ರು ಕ್ಲಾಸ್ ಆಗಿದ್ದಾರೆ, ಮಾಸ್ ಆಗಿ ಅಣ್ಣನ ಜೊತೆಗೆ ನಿಂತಿದ್ದಾರೆ. ಹಂಗಾಗಿ ಅಂಥವ್ರಿಗೆ ನಾವು ಎಚ್ಚರಿಕೆ ಕೊಟ್ಟಿರೋಂಥದ್ದು. ಯಾಕಂತಂದರೆ ಇವತ್ತು ಈಗ ನಮ್ಮ ಅಭಿಮಾನಿಗಳು ಅಂತೇಳಿ ಸುಳ್ಳು ಸುದ್ದಿ ಹಡ್ಸೋಂಥ ಕೆಲಸವನ್ನು ಮಾಡೋದು ಸರಿಯಲ್ಲ. ಅದು ಆ ಥರದ್ದು ಕೆಲವೊಂದು ಪೋಸ್ಟ್ಗಳು ಬಂದು ಅದು ಅಣ್ಣನ ಗಮನಕ್ಕೂ ಇದೆ, ಎಲ್ಲರ ಗಮನಕ್ಕೂ ಇದೆ. ಇಂಥವ್ರ ವಿರುದ್ಧ ನಾವು ಮಾತಾಡಿದ ಹೊರತಾಗಿ ಬೇರೆ ಯಾರ ವಿರುದ್ಧನೂ ಮಾತಾಡೋಕ್ಕೂ ಇಲ್ಲ.